ಅಂತೂ ಇಂತೂ ಕಾಂತಾರ ಸಿನಿಮಾ ರಿಲೀಸ್ ಆಗಿದ್ದು ಆಯ್ತು, ಸಿನಿಮಾ ನೋಡಿದ್ದು ಆಯ್ತು. ಹಾಗೆ ಆ ಸಿನಿಮಾ ಮತ್ತೊಮ್ಮೆ ಡಿಯೋ ಬ್ಲಾಕ್ ಬಸ್ಟರ್ ಆಗಿ ವರ್ಲ್ಡ್ ವೈಡ್ 800 ಕೋಟಿ ಕಲೆಕ್ಷನ್ ಮಾಡಿ ಇವಾಗ OTT ಯಲ್ಲಿ ರಿಲೀಸ್ ಆಗಿದೆ. ಯಾರೆಲ್ಲ ಥಿಯೇಟರ್ ಅಲ್ಲಿ ಮಿಸ್ ಮಾಡ್ಕೊಂಡಿದ್ದೀರಾ, ಅವರು ಒಂದ್ ಒಳ್ಳೆ ದೃಶ್ಯ ವೈಭೋಗನ, ದೈವ ನರ್ತನನ ಮಿಸ್ ಮಾಡ್ಕೊಂಡಿದ್ದೀರಾ ಅಂತಾನೆ ಹೇಳ್ಬೋದು. ಬಟ್ ಇವಾಗ OTT ಯಲ್ಲಿ ಬಂದಿದೆ, ನೋಡಿ ಒಮ್ಮೆ ಒಂದ್ಸಲ. ಕಾಂತಾರ ಸಿನಿಮಾ ಇವಾಗೇನೋ ಮುಗ್ದಿದೆ. ಇದರ ನಂತರ ರಿಷಬ್ ಶೆಟ್ಟಿ ಅವರ ಮುಂದಿನ ಸಿನಿಮಾ ಯಾವುದು, ಅವರು ಈ 2026-27 ಇಯರ್ ಆಫ್ ಮೂವಿನಲ್ಲಿ ಯಾವ ಯಾವ ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಂದಿದ್ದೀನಿ, ಹೇಳ್ತೀನಿ, ಬನ್ನಿ ನೋಡ್ಕೊಂಬರೋಣ. ವಿಡಿಯೋಗೊಂದು ಲೈಕ್ ಮಾಡಿ, ರೀಚ್ ಆಗೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ವಿಡಿಯೋ ಕೊನೆವರೆಗೂ ನೋಡಿ. ಕಂಟೆಂಟ್ ಇಷ್ಟ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ರಿಷಬ್ ಅವರು ತಮ್ಮ ಕಾಂತಾರ ಕನಸನ್ನ ನನ್ಸ್ ಮಾಡ್ಕೊಂಡ ಮೇಲೆ ಅವರಿಗೆ ಸಾಕಷ್ಟು ಆಪರ್ಚುನಿಟಿ, ಸಾಕಷ್ಟು ಅಪ್ರೋಚ್ ಸಿಕ್ತು ಅಂತಾನೆ ಹೇಳ್ಬೋದು. ಈ ಕಾಂತಾರ ಚಾಪ್ಟರ್ 1 ಸಿನಿಮಾ ಬರೋದಕ್ಕಿಂತ ಮುಂಚೆನೆ ಸಾಕಷ್ಟು ಲೈನ್ಸ್ ಅಪ್ ನ ಇಟ್ಕೊಂಡಿದ್ರು. ಅವುಗಳನ್ನ ನೋಡೋದಾದ್ರೆ ಮೊದಲು ಬರೋದು ಜೈ ಹನುಮಾನ್. ಈ ಸಿನಿಮಾದಲ್ಲಿ ಲಾರ್ಡ್ ಹನುಮಾನ್ ಆಗಿ ನಮ್ಮ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಅವರು ನಟಿಸ್ತಾ ಇದ್ದಾರೆ. ಇದು ಹನುಮಾನ್ ಸಿನಿಮಾದ ಸೀಕ್ವೆಲ್ ಮೂವಿ ಆಗಿರುತ್ತೆ. ಡೈರೆಕ್ಟ್ ಮಾಡ್ತಾ ಇರೋದು ಪ್ರಶಾಂತ್ ವರ್ಮಾ. ಇವಾಗಲೇ ಪೋಸ್ಟರ್ ನಲ್ಲಿ ಸಖತ್ ಸದ್ದು ಮಾಡಿದ್ದಾರೆ ನಮ್ಮ ರಿಷಬ್ ಶೆಟ್ಟಿ ಅವರು. ಈ ಸಿನಿಮಾದಲ್ಲಿ ಅವರ ಕ್ಯಾರೆಕ್ಟರ್, ಅವರ ರೋಲ್ ಚೆನ್ನಾಗಿದ್ರೆ ಅವರು ಯಾವ ರೀತಿ ಅಭಿನಯಿಸ್ತಾರೆ ಅಂತ ನಿಮ್ಗಾಗ್ಲೇ ಗೊತ್ತಿದೆ. ಇಂಥ ಪಾತ್ರಗಳಲ್ಲಿ ಅವರು ತಿಂದ ಹಾಕ್ತಾರೆ ಅಂತಾನೆ ಹೇಳ್ಬೋದು. ಇವಾಗ ಕಾಂತಾರದ ನಂತರ ನೆಕ್ಸ್ಟ್ ಈ ಪ್ರಾಜೆಕ್ಟ್ ಅನ್ನು ಕೈಗೆತ್ಕೊಳ್ತಾರೆ ಅಂತ ಅನಿಸ್ತಾ ಇದೆ. ಅಫಿಷಿಯಲ್ ಆಗಿ ಕನ್ಫರ್ಮೇಶನ್ ಬರ್ಬೇಕಷ್ಟೇ. ಛತ್ರಪತಿ ಶಿವಾಜಿ ಮಹಾರಾಜ್. ಈ ಸಿನಿಮಾ ಶಿವಾಜಿ ಮಹಾರಾಜನ ಬಯೋಪಿಕ್ ಆಗಿರುತ್ತೆ. ಡೈರೆಕ್ಟ್ ಮಾಡ್ತಾ ಇರೋದು ಹಿಂದಿಯ ಸಂದೀಪ್ ಸಿಂಗ್ ಅವರು. ಈ ಸಿನಿಮಾನ ರಿಲೀಸ್ ಡೇಟ್ ಅನ್ನು ಸಹ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ಅದು 2027 ಜನವರಿ 21ಕ್ಕೆ. ಬಟ್ ಅದು ತುಂಬಾನೇ ಡೌಟ್ ಕಾಣಿಸ್ತಾ ಇದೆ. ಅಂದ್ರೆ ಪ್ಯಾನ್ ಇಂಡಿಯಾ ಸಿನಿಮಾಗಳು ಒಂದೇ ವರ್ಷದಲ್ಲಿ ಆಗ್ತವೆ, ಅದು ಥಿಯೇಟರ್ ಅಲ್ಲಿ ಬರ್ತವೆ ಅನ್ನೋದು ತುಂಬಾನೇ ಡೌಟ್ ಕಾಣಿಸ್ತಾ ಇದೆ. ಅಂದ್ರೆ ರೀಸೆಂಟ್ ಟೈಮ್ ಅಲ್ಲಿ ಇದು ಒಂದು 2027 ಜನವರಿ ಬರೋದು ತುಂಬಾನೇ ಡೌಟ್ ಕಾಣಿಸ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ. ಈ ಸಿನಿಮಾಗೆ ಸಾಕಷ್ಟು ಬ್ಯಾಡ್ ಆಗಿ, ನೆಗೆಟಿವ್ ಆಗಿ ರೆಸ್ಪಾನ್ಸ್ ಸಿಕ್ತು ರಿಷಬ್ ಅವರಿಗೆ. ಬಟ್ ಅದನ್ನ ಅವರೇ ಮರೆ ಮಾಡಬೇಕು, ಪ್ರೂವ್ ಮಾಡಬೇಕು ತಮ್ಮ ಆಕ್ಟಿಂಗ್ ಇಂದ ಅಂತ ಹೇಳ್ತೀನಿ. ರಿಷಬ್ ಶೆಟ್ಟಿ ಅವರು ತೆಲುಗು ಡೈರೆಕ್ಟರ್ ಅಶ್ವಿನ್ ಗಂಗರಾಜ್ ಅವರ ಜೊತೆಗೆ ಒಂದು ಸಿನಿಮಾನ ಮಾಡ್ತಾ ಇದ್ದಾರೆ. ಬಟ್ ಆ ಸಿನಿಮಾದ ಟೈಟಲ್ ಅನೌನ್ಸ್ ಆಗಿಲ್ಲ. ಇದು ಒಂದು ಹಿಸ್ಟೋರಿಕಲ್ ಆಕ್ಷನ್ ಮೂವಿ ಆಗಿರುತ್ತೆ. ಪ್ರೊಡ್ಯೂಸ್ ಮಾಡ್ತಾ ಇರೋದು ಸಿತಾರಾ ಎಂಟರ್ಟೈನ್ಮೆಂಟ್ಸ್ ಕಡೆಯಿಂದ. ಈ ಸಿನಿಮಾ ಒಂದು 18th ಸೆಂಚುರಿಯಲ್ಲಿ ನಡೆಯುವಂತ ನೈಜ ಘಟನೆಗಳಿಂದ ಈ ಸಿನಿಮಾನ ಮಾಡ್ತಾ ಇದ್ದಾರೆ. ಇದು ಸಹ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ. ನೋಡೋಣ ಯಾವ ರೀತಿ ಬರುತ್ತೆ. ಇದು ತುಂಬಾನೇ ಲೇಟ್ ಆಗುತ್ತೆ ಅಂತ ಕಾಣಿಸ್ತಾ ಇದೆ. ನೋಡೋಣ ಹೇಗಾಗುತ್ತೆ ಅಂತ. ಬೆಲ್ ಬಾಟಮ್ 2. ಬೆಲ್ ಬಾಟಮ್ 1 ಸಿನಿಮಾ ತುಂಬಾನೇ ಸಕ್ಸಸ್ ಆಗಿ ಒಳ್ಳೆ ರೀತಿಯ ರೆಸ್ಪಾನ್ಸ್ ಪಡ್ಕೊಳ್ತು. ಅದೇ ಸಿನಿಮಾದ ಕಂಟಿನ್ಯೂಷನ್ ಆಗಿ ಬೆಲ್ ಬಾಟಮ್ 2 ನ ಅನೌನ್ಸ್ ಮಾಡಿದ್ರು. ಬಟ್ ಕಾಂತಾರ ಕನಸಿನ ಬೆನ್ನಲ್ಲಿ ಹೋಗ್ತಾ ಹೋಗ್ತಾ ನಮ್ ಶೆಟ್ರು ಆ ಪ್ರಾಜೆಕ್ಟ್ ಅನ್ನ ಅಲ್ಲೇ ನಿಲ್ಸ್ಬಿಟ್ಟಿದ್ದಾರೆ. ನೋಡೋಣ ಇದು ಕಂಟಿನ್ಯೂ ಆಗುತ್ತಾ ಅಥವಾ ತುಂಬಾನೇ ವೇಟ್ ಮಾಡ್ಬೇಕಾಗುತ್ತಾ ಅಂತ. ಇನ್ನೊಂದು ಸಿನಿಮಾ ನಾಥುರಾಮ್ ಅನ್ನೋ ಸಿನಿಮಾನ ರಿಷಬ್ ಶೆಟ್ಟಿ ಅವರು ಅನೌನ್ಸ್ ಮಾಡಿದ್ರು. ಆ ಸಿನಿಮಾ ಶೂಟಿಂಗ್ ಮುಗಿದಿದ್ಯಾ, ಇನ್ನು ಮಾಡ್ಬೇಕಾ ಅನ್ನೋದೇ ಗೊತ್ತಿಲ್ಲ. ಒಟ್ನಲ್ಲಿ ಈ ಸಿನಿಮಾ ಬರುತ್ತಾ ಇಲ್ವಾ ಅನ್ನೋದೇ ಡೌಟ್ ಅಂತ ಕಾಣಿಸ್ತಾ ಇದೆ. ಬಟ್ ಗೂಗಲ್ ಅಲ್ಲಿ ನಾನ್ ನೋಡಿದೆ, ಈ ಸಿನಿಮಾ ಇದೇ ಡಿಸೆಂಬರ್ 1ಕ್ಕೆ ಇದೇ ವರ್ಷದಲ್ಲಿ ರಿಲೀಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಇದು ಏನಾಗುತ್ತೆ ಅಂತ. ನೋಡಿದ್ರಲ್ಲ, ಇದಿಷ್ಟು ನಮ್ಮ ರಿಷಬ್ ಅಣ್ಣ ಅವರ ಮೂವಿ ಲೈನ್ಸ್ ಅಪ್ಗಳು 2026 ಮತ್ತೆ 27. ಆಲ್ರೆಡಿ ಇವಾಗಲೇ ಪ್ಯಾನ್ ಇಂಡಿಯಾ ಸ್ಟಾರ್ ಆಗ್ಬಿಟ್ಟಿದ್ದಾರೆ ನಮ್ ರಿಷಬ್ ಸರ್. ಅವರ ಸಿನಿಮಾಗಳು ತುಂಬಾನೇ ಲೇಟ್ ಆಗದೆ ಬೇಗ ಬೇಗ ಬರ್ಲಿ, ಮತ್ತೆ ಅವರು ಡೈರೆಕ್ಷನ್ ಕ್ಯಾಪ್ ನ ಧರಿಸಿ ಒಳ್ಳೆ ಸಿನಿಮಾಗಳನ್ನ, ಒಳ್ಳೆ ಬಿಗ್ ಹಿಟ್ಗಳನ್ನ ಕನ್ನಡಕ್ಕೆ ಕೊಡ್ಲಿ. ಜೊತೆಗೆ ಮೇನ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ, ನಿಮ್ ದೋಸ್ತ ಇದಾರಲ್ಲ ರಕ್ಷಿತ್ ಅಣ್ಣನ ಸ್ವಲ್ಪ ಕನ್ನಡ ಇಂಡಸ್ಟ್ರಿಗೆ ಮತ್ತೆ ಬರೋದಕ್ಕೆ ಹೇಳಿ ಅಂತ ಹೇಳ್ತಾ, ಇಲ್ಲಿವರೆಗೂ ಕಂಟೆಂಟ್ ನ ನೋಡಿದಿರಾ ಅಂದ್ರೆ ನನ್ನ ಕಂಟೆಂಟ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಮತ್ತೆ ಇದೇ ರೀತಿ ಕಂಟೆಂಟ್ ಜೊತೆಗೆ ವಾಪಸ್ ಸಿಗ್ತೀನಿ. ಅಲ್ಲಿವರೆಗೂ